ಸಲ್ಮಾನ್ ಖಾನ್ ಅವರ ಇನ್ಸ್ಟಾಗ್ರಾಮ್ ಖಾತೆ ಮಾಯವಾಗಿತ್ತು. ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆಲ್ಲ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಬಾಲಿವುಡ್ ನಟ ಸಲ್ಮಾನ್ ಖಾನ್ ಸದಾ ಸಿನಿಮಾಗಳ ಜೊತೆಗೆ ತಮ್ಮ ವೈಯಕ್ತಿಕ ಜೀವನದ ಕಾರಣಕ್ಕೂ ಸುದ್ದಿಯಲ್ಲಿದ್ದಾರೆ. ಸದ್ಯ ಸಲ್ಮಾನ್ ಖಾನ್ ಅವರು ತಮ್ಮ ಮುಂಬರುವ ಹೊಸ ಸಿನಿಮಾ ಮಾತೃಭೂಮಿ ಹಾಗೂ ಇತ್ತೀಚೆಗೆ ಪಾಪಾರಾಜಿ ವಿವಾದಗಳೊಂದಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ಸದ್ದು ಮಾಡಿದ್ದರು. ಇತ್ತೀಚೆಗೆ ಪಾಪಾರಾಜಿ ವರ್ತನೆಗೆ ತೀವ್ರ ಕೋಪ ವ್ಯಕ್ತಪಡಿಸಿದ್ದ ನಟ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಖಾತೆಯಲ್ಲಿ ಕೆಲವು ನಿಗೂಢ ಪೋಸ್ಟ್ಗಳನ್ನು ಹಂಚಿಕೊಂಡಿದ್ದರು. ಇದರ ಬೆನ್ನಲ್ಲೇ ಇವರ ಅಧಿಕೃತ ಇನ್ಸ್ಟಾಗ್ರಾಮ್ ಖಾತೆ ಇದ್ದಕ್ಕಿದ್ದಂತೆ ಕಣ್ಮರೆಯಾಗಿತ್ತು ಅಂತಲೇ ಹೇಳ್ಬೋದು. ಅಭಿಮಾನಿಗಳು ಇನ್ಸ್ಟಾಗ್ರಾಮ್ ಸಲ್ಮಾನ್ ಖಾನ್ ಅವರ ಪ್ರೊಫೈಲ್ ಹುಡುಕಿದಾಗ ಅವರ ಅಧಿಕೃತ ಖಾತೆ ಯಾರಿಗೂ ಕಾಣಿಸಿಲ್ಲ. ಬದಲಿಗೆ ಕ್ಷಮಿಸಿ, ಈ ಪುಟ ಲಭ್ಯವಿಲ್ಲ ಎಂಬ ಸಂದೇಶವೊಂದು ಪರದೆಯ ಮೇಲೆ ಮೂಡಿಬರುತ್ತಿತ್ತು. ಇದನ್ನು ನೋಡಿದ ತಕ್ಷಣ ಸಲ್ಮಾನ್ ಖಾನ್ ಅಭಿಮಾನಿಗಳು ತೀವ್ರ ಆತಂಕಕ್ಕೆ ಒಳಗಾದರು ಅಂತಲೇ ಹೇಳ್ಬೋದು. ಇನ್ಸ್ಟಾಗ್ರಾಮ್ ಖಾತೆ ದಿಢೀರ್ ಮಾಯವಾಗಿ ಅರ್ಧ ಗಂಟೆಯಲ್ಲೇ ವಾಪಸ್ ಬಂದ ಈ ಇಡೀ ಹೈಡ್ರಾಮಾ ಬಗ್ಗೆ ನಟ ಸಲ್ಮಾನ್ ಖಾನ್ ಆಗಲಿ ಅಥವಾ ಅವರ PR ತಂಡವಾಗಲಿ ಈವರೆಗೆ ಯಾವುದೇ ಅಧಿಕೃತ ಸ್ಪಷ್ಟನೆ ನೀಡಲಿಲ್ಲ. ಹಾಗಾಗಿ ಇನ್ಸ್ಟಾಗ್ರಾಮ್ ಉಂಟಾದ ಯಾವುದಾದರೂ ತಾಂತ್ರಿಕ ದೋಷದಿಂದ ಹೀಗಾಗಿದೆಯೋ ಅಥವಾ ಸಲ್ಮಾನ್ ಖಾನ್ ಅವರೇ ಸ್ವತಃ ಅಕೌಂಟನ್ನು ಕ್ಲೋಸ್ ಮಾಡಿದ್ದಾರೆ ಅಥವಾ ಬೇರೆ ಯಾವುದನ್ನಾದರೂ ಖಾತೆಯನ್ನು ಹ್ಯಾಕ್ ಮಾಡಲು ಪ್ರಯತ್ನಿಸಿದ್ದಾರೆ ಎಂಬ ಕಾರಣಗಳು ಕೂಡ ನಮ್ಮ ಕಣ್ಣೆದುರು ಬರುತ್ತಿದೆ. ಇಲ್ಲಿ ಗಮನಿಸಬೇಕಾದ ವಿಷಯ ಎಂದರೆ ಸಲ್ಮಾನ್ ಖಾನ್ ಅವರ ಇನ್ಸ್ಟಾಗ್ರಾಮ್ನಲ್ಲಿ ಬರೋಬ್ಬರಿ 72 ಮಿಲಿಯನ್ಗಿಂತಲೂ ಅಂದರೆ 7.2 ಕೋಟಿ ಹೆಚ್ಚು ಫಾಲೋವರ್ಸ್ಗಳಿದ್ದರು ಅಂತಲೇ ಹೇಳ್ಬೋದು. ಈಗ ಬಂದಿದೆ ಅಕೌಂಟು, ಒಮ್ಮೆ ಅರ್ಧ ಗಂಟೆ ಮಾಯ ಆಗಿತ್ತು, ಏನು ಕಾರಣ ಅಂತ ತಿಳಿದು ಬಂದಿಲ್ಲ. ಓಕೆ ಗೈಸ್, ಮುಂದೆ ಸಿಗೋಣ. ಲವ್ ಯು ಸೋ ಮಚ್.